ಸೊ ಅದರಿಂದ ಅಣ್ಣ ಯಾಕೋ ಹಿಡಿಲಿಲ್ಲ ನಮ್ಮನ್ನ. ಕ್ಯಾಮ್ರಾ ಇದ್ರೆ ಆಲ್ಮೋಸ್ಟು ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಇದು ನಮ್ಮ ಹೆಮ್ಮೆಯ ತುಮಕೂರು. ನೋಡ್ರಪ್ಪ ಫುಲ್ ಹೆಂಗಿದೆ ರೋಡು, ಫುಲ್ ಆಫ್ ರೋಡಿಂಗು. ಜಾರಿದ್ರೆ ಅಷ್ಟೇ ಕತೆ. ಓ ಬಾ 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 ಬಾ. ನೋಡಿ ಸ್ನೇಹಿತರೆ, ಒಬ್ಬನೇ ಬಂದಿದ್ದೆ ಆಫ್ ರೋಡಿಂಗ್ ಹೊಡಿಯೋಣ ಟ್ರಯಲ್ ಅಂತ. ಇದು ಯಾವುದೋ ಒಂಥರ ರಿಮೋಟ್ ಏರಿಯಾ ಇದ್ದಂಗಿದೆ ನೋಡಿ ಹೆಂಗಿದೆ. ಒಬ್ಬನೇ ಬರೋದು ಸಖತ್ ಕಷ್ಟ, ಅದರಲ್ಲೂ ಈ ಹಿಮಾಲಯನಲ್ಲಂತೂ. ಯಾಕಪ್ಪ ಅಂತಂದರೆ ಸುಸ್ತಾಗ್ಬಿಡ್ತು ಅಲ್ಲಿ ವಾಟರ್ ಕ್ರಾಸಿಂಗ್ ಮಾಡಿ. ಯಾಕಪ್ಪ ಅಂತ ಹೇಳಿದ್ರೆ ಸಖತ್ ವೆಯ್ಟ್ ಇರುತ್ತಲ್ಲ, ಸ್ವಲ್ಪ ಮುಂದೆ ಹೋಗಿ ಹಿಂದೆ ಒಂದು ಈ ಥರ ಎಲ್ಲ ಮಾಡೋದಕ್ಕೆ ಸಖತ್ತು ಕಷ್ಟ ಆಗ್ಬಿಡುತ್ತೆ. ನೋಡಿ ಹೆಂಗಿದೆ ನೋಡಿ, ಇಂಥ ಪ್ಲೇಸ್ಗೆ ಬರೋದಕ್ಕೆ ಜನ ಭಯಪಡ್ತಾರೆ. ನೋಡಿ ವಾಟರ್ ಕ್ರಾಸಿಂಗ್ ಹೆಂಗೈತೆ ನೋಡ್ರಪ್ಪ, ಹೇಳ್ದಂಗಲ್ಲ ನೋಡಿ. ನಿಮಗೆ ಕ್ಯಾಮ್ರಾದಲ್ಲಿ ಒಂಥರ ಕಾಣಿಸ್ತಾ ಇರುತ್ತೆ, ಜಾರಿದ್ರೆ ಅಷ್ಟೇ ಕತೆ. ಓ ಅಬ್ಬಬ್ಬ. ಓಹ್, ಇವಾಗ ಬಳಸಾಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಯಾರಾದರೂ ಕೂಗಿದ್ರೆ ಯಾರಾದರೂ ಅನ್ನೋರಿಲ್ಲ. ಇಂಥ ಜಾಗಗಳು ಬರ್ತೀವಿ ನಾವು. ಇದನ್ನು ನಾನು ರಿಮೋಟ್ ಏರಿಯಾ 4.0 ಅಂತ ಹೇಳ್ತೀನಿ. ಯಾಕಪ್ಪ ಅಂತ ಅಂದರೆ ದೂರ ದೂರದಲ್ಲಿ ಮನೆಗಳು ಕಾಣಿಸ್ತಾ ಇದೆ, ಅದರಿಂದ 4.0 ಅಂತ ಹೇಳ್ಬೋದು. ಗಗನ್ ಅವರು ಫೋನ್ ಮಾಡ್ತಿದ್ದಾರೆ, ಸೊ ರಿಸೀವ್ ಮಾಡಲ್ಲ. ಇನ್ನೇನು ಹತ್ತತ್ರ ಇದ್ದೀನಿ. ನೋಡಪ್ಪ, ನಮ್ಮ ಮನೆಯಿಂದ ಹೋಗೋದೇ ಒಂದು ಆಫ್ ರೋಡಿಂಗು. ಓ ಬರ್ತೀನಿರಪ್ಪ ಗಗನು. ನೋಡಿ ಸ್ನೇಹಿತರೆ, ನಮ್ಮ ಮನೆಗೆ ಬರಬೇಕು ಅಂದರೆ ಫುಲ್ ಆಫ್ ರೋಡಿಂಗ್ ಮಾಡ್ಕೊಂಡು ಬರಬೇಕು. ಹೆಂಗಿದೆ ನೋಡಿ, ಕಾಣಿಸ್ತಿದೆ ಅನ್ಕೊತೀನಿ. ನೋಡ್ರಪ್ಪ, ಇದು ನಮ್ಮ ಹೆಮ್ಮೆಯ ತುಮಕೂರು. ನೋಡ್ರಪ್ಪ ಫುಲ್ ಹೆಂಗಿದೆ ರೋಡು, ಫುಲ್ ಆಫ್ ರೋಡಿಂಗು. ಅಬ್ಬಾ. ನಮ್ಮ ತುಮಕೂರು ಬಗ್ಗೆ ಹೇಳಬೇಕು ಅಂದರೆ ರೋಡ್ಗಳಂತೂ ನೋಡ್ಯಪ್ಪ, ನೋಡಿ 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 ರೋಡ್ಗಳ ಕತೆ ನೋಡಿ. ನೋಡಿ ಇಲ್ಲಿ ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ನೋಡಿ ಯಾರಾದರೂ ನೈಟ್ ಹೊತ್ತಲ್ಲೋ ಅಥವಾ ಗೊತ್ತಿಲ್ಲದೆ ಹೋದವ್ರು ಬಂದರೆ ಒಳಗಡೆ ಹೊಗೆ ಹಾಕೊಂಡ್ಬಿಡ್ತಾರೆ. ಏನು ಮಾಡೋದು ಸ್ವಾಮಿ? ಏನಾದರೂ ತಪ್ಪಿದ್ರೆ ಅಂದರೆ ಈ ಥರ ತಪ್ಪಿದೆ ಅಪ್ಪ ನಮ್ಮೂರಲ್ಲಿ ಅಂತ ಹೇಳಿದ್ರು, ಇವನು ಯಾರೋ ವಿರೋಧ ಪಕ್ಷದವನು ಅಂತಾರೆ. ಸೂಪರಪ್ಪ, ನಮ್ಮ ತುಮಕೂರಲ್ಲಿ ರೋಡ್ಗಳಂತೂ ಸಖತ್ತಾಗಿದೆ ಅಂತ ಸುಳ್ಳು ಹೇಳಿದ್ರೆ ಇವನು ಯಾವುದೋ ಪರ ಈ ಯಾವ್ಯಾವ ಇರ್ತಾವಲ್ಲ ಆ ಥರದವರು ಅನ್ಕೊಂತವೆ. ಏನು ಮಾತಾಡೋದು ತಪ್ಪುಗಿರು. ಅದಕ್ಕೆ ಸುಮ್ಮನೆ ನಮ್ಮ ಪಾಡು ನಾವು ಇದ್ಬಿಡ್ಬೇಕು, ಹೆಂಗಾದ್ರೂ ಹಾಳಾಗೋಗ್ಲಿ, ನಮ್ಗೇನು ಗುರು, ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಯಾವನ್ ಹೆಂಗಾದ್ರೂ ಹಾಳಾದ. ನೋಡಪ್ಪ ಇಲ್ಲೂ ತೋರಿಸಿ ನೋಡ್ರಪ್ಪ ಹೆಂಗೈತೆ ನೋಡ್ರಪ್ಪ. ನೋಡಿ ನೀವೇ ನೋಡ್ರಪ್ಪ ಯಾವ ಲೆವೆಲ್ಗಿದೆ ರೋಡು ನೋಡಿ. ನಾಚಿಕೆ ಆಗುತ್ತೆ ನನಗೆ. ನೋಡಿ ಎಲ್ಲೆಲ್ಲೂ ಗುಂಡಿಗಳು ನೋಡಿ. ಹಬ್ಬ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ನೋಡ್ರಪ್ಪ. ಈ ಟೋಲ್ ಗೇಟ್ ಅವ್ರಿಗೆ ಎಷ್ಟು ಹೋಗಿದ್ರು ಅಯ್ಯ ಉಕ್ಕಳಿ ಬಿಡು, ನಮಗೇನು ದುಡ್ಡು ಬಂದರೆ ಸಾಕು ಅನ್ನೋ ಥರ. ಏನು ಮಾಡ್ತೀಯ? K13 ನಮ್ಮ ಹಾಸನದಪ್ಪ. ವಾವ್ ಸೂಪರ್ ಅಲ್ಲ? ಏನೋ ನಮ್ಮ ಊರುಗಳು ಈ ಥರ ಎಲ್ಲ ನೋಡಿದಾಗೆಲ್ಲ ಒಂಥರ ಖುಷಿ ಆಗ್ತಾ ಇರುತ್ತೆ. ನಂಬರ್
ನೋಡಿ ಗುಂಡಿಗಳು ನೋಡ್ರಪ್ಪ. ಕ್ಯಾತ್ ಸಂದ್ರದಿಂದ ಟೋಲ್ ಗೇಟ್ ಹೋಗ್ಬೇಕು. ಅಣ್ಣ ಅಣ್ಣ ಇರೋಣ, ಹಿಂದೆ ನೋಡೋಣ. ಕ್ಯಾತ್ ಸಂದ್ರದಿಂದ ಟೋಲ್ ಗೇಟ್ ಬರೋ ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ, ಆ ಲೆವೆಲ್ಗಿದೆ. ಗುಂಡಿಗಳು ಎಲ್ಲಿ ನೋಡಿದ್ರು ಗುಂಡಿಗಳು. ಓಕೆ ಓ ನೋಡಪ್ಪ, ನಾನು ಆ ಕಡೆಯಿಂದ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ಸೊ ಅದರಿಂದ ಅಣ್ಣ ಯಾಕೋ ಹಿಡಿಲಿಲ್ಲ ನಮ್ಮನ್ನ. ಕ್ಯಾಮ್ರಾ ಇದ್ರೆ ಆಲ್ಮೋಸ್ಟು ನಮ್ಮ ಗಗನ್ ಬಾಯ್ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ವಲ್ಲ ಅಪ್ಪ. ನೋಡಿ ನಾನು ಈ ಕಡೆಯಿಂದ ಬರಬೇಕಾಗಿತ್ತು, 5 ಕಿಲೋಮೀಟ್ರ್ ಬಳಸಾಕೊಂಡು ಬಂದಿದ್ದಾಯಿತು. ನಮ್ಮ ಗಗನ್ ಅವ್ರಿಗೆ ಒಂದ್ಸಲ ಕಾಲ್ ಮಾಡ್ಬೋಣ. ಇಲ್ಲ ಎಂಟ್ರೆನ್ಸ್ ಎಲ್ಲಿದ್ದೀರಾ ನೀವು? ಅದೇ ಟೋಲಿಂದ ಸ್ವಲ್ಪ ಮುಂದೆ ಬಂದೆ.